ಫ್ರೆಂಡ್ಸ್ ಒಂದು ವೆಬ್ ಸೀರೀಸ್ ಅಂದ್ರೆ ಆ ಚಿಕ್ಕ ವಿಚಾರನ ಕೊನೆ ಎಪಿಸೋಡ್ ತನಕ ಡ್ರ್ಯಾಗ್ ಮಾಡಿ ನಮ್ಮನ್ನು ಲ್ಯಾಗ್ ಮಾಡಿಸಿ ತಲೆನ ಕೆಡಿಸ್ತಾರೆ ಅಂತ ಅನ್ಬೋದು. ಆ ರೀತಿ ನನ್ನ ಅನಿಸಿಕೆ ಇತ್ತು. ಒಂದು ಬುಕ್ ಆಧಾರಿತ ಕಥೆಯಾಗಿ ಬೈ ಆಲೆನ್ ಫಿಲಿ ಅನ್ನೋ ಬರ್ದಿರೋನು ಇಸ್ ಅಲ್ ಅರ್ಸುನ ಕಥೆನ ಆಧರಿಸ್ಕೊಂಡು ಒಂದು ವೆಬ್ ಸೀರೀಸ್ ಆಗಿ ತಗೊಂಡಿದ್ದಾರೆ. ಅದೇ ಇದು ಒಂದು ಮಿಸ್ಟ್ರಿ ಥ್ರಿಲ್ಲರ್ ಅಂತ ಅಂದ್ರು ಅದು ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತು. ಸರಿ, ಈ ವೆಬ್ ಸೀರೀಸ್ ನಾನು ನೋಡೋಣ ಅಂದ್ರೆ ಟೋಟಲಿ 6 ಎಪಿಸೋಡ್ ಇದೆ. ಪ್ರತಿಯೊಂದು ಎಪಿಸೋಡ್ ಎಂಡಿಂಗಲ್ಲೂ ಒಂದು ಸಣ್ಣ ಟ್ವಿಸ್ಟ್‌ನ ಕೊಡ್ತಾರೆ ಅಂತ ಅನ್ಬೋದು. ಕತೆ ವಿಚಾರಕ್ಕೆ ಬಂದ್ರೆ ಗಂಡ ಹೆಂಡತಿ ಇಬ್ರು ಸಪರೇಟ್ ಆಗಿರ್ತಾರೆ. ಆದ್ರೆ ಅವರ ಗ್ರಾಮದಲ್ಲಿ ಒಂದು ಮರ್ಡರ್ ಆಗಿರುತ್ತೆ. ಅದು ಒಂದು ಹುಡುಗಿದು. ಇಬ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆ ಕೇಸಿಗೆ ಬರ್ತಾರೆ. ನಾವು ಗಂಡ ಒಂದು ಪೊಲೀಸ್ ಆಫೀಸರ್ ಆಗಿರ್ತಾರೆ, ಹೆಂಡತಿ ಒಂದು ನ್ಯೂಸ್ ರಿಪೋರ್ಟರ್ ಆಗಿರ್ತಾರೆ. ಇವರಿಬ್ಬರ ನಡುವೆ ಒಂದು ಸಂಶಯ ಏನಂದ್ರೆ ಕೊಲೆಗಾರ ನನಗೆ ಆಪೋಸಿಟ್ ಅಲ್ಲಿರೋರೆ ಅಂತ ಅನ್ಕೊಂಡು ಈ ಸ್ಟೋರಿ ಸಾಗುತ್ತೆ ಅಂತ ಅನ್ಬೋದು. ಆ ಸ್ಟೋರಿಯಲ್ಲಿ ಅದು ಒಂದು ಸೀರಿಯಲ್ ಕಿಲ್ಲಿಂಗ್ ಕಥೆಯಾಗಿ ಪರಿಗಣಿಸುತ್ತೆ. ಆ ಪರಿಗಣನೆ ಆದ್ಮೇಲೆ ಸ್ಟೋರಿ ಸ್ವಲ್ಪ ಎಂಗೇಜಿಂಗ್ ಆಗಿ ಹೋಗುತ್ತೆ ಅಂತ ಅನ್ಬೋದು. ಪ್ರತಿಯೊಂದು ಎಪಿಸೋಡು ಲಿಟ್ರಲ್ ಆಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್‌ಗಳ ಬರಿತಾನೆ ಇದೆ ಅಂತ ಅನ್ಬೋದು. ಹಾಗೆ ಆ ಕ್ಲೈಮ್ಯಾಕ್ಸ್ ರಿವೀಲಿಂಗ್ ಶಾಟ್ಸ್‌ಗಳೆಲ್ಲ ಸಿಕ್ಕಾಪಟ್ಟೆ ಆಸಮ್ ಆಗಿತ್ತು. ಗೆಸ್ ವರ್ಕ್ ಮಾಡದೇ ಇರೋ ರೀತಿನೇ ಪ್ರತಿಯೊಂದು ವಿಚಾರಗಳನ್ನು ತಗೊಂಡಿದ್ದಾರೆ ಅಂತ ಅನ್ಬೋದು. ಇದರಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರ ಅಂದರೆ ಸೌಂಡ್ ಡಿಸೈನಿಂಗು, ವಿಜುವಲೈಸೇಷನ್ಸು ಸಖತ್ ಆಸಮ್ ಆಗಿತ್ತು ಅಂತ ಅನ್ಬೋದು. ಆ ಕ್ಯಾರೆಕ್ಟರೈಸೇಷನ್ಸ್ಗಳನ್ನು ಬರ್ಕೊಂಡಿರೋ ವಿಧಾನ ಬ್ಯೂಟಿಫುಲ್ ಆಗಿತ್ತು ಅಂತ ಅನಿಸ್ತು ನನಗೆ. ಓವರಾಲ್ ಆಗಿ ಈ ವೆಬ್ ಸೀರೀಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನೆಟ್‌ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತದೆ. ಕನ್ನಡ ಲ್ಯಾಂಗ್ವೇಜಲ್ಲಿ ಇಲ್ಲ, ಅದರ್ ವಿಕಿನ ಲ್ಯಾಂಗ್ವೇಜಲ್ಲಿ ನಿಮಗೆ ಸಿಗುತ್ತೆ ಅಂತ ಅನ್ಬೋದು. ನೀವಿನ್ನೂ ಈ ವೆಬ್ ಸೀರೀಸ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವೆಬ್ ಸೀರೀಸು 18+ ಇರೋರಿಗೆ ಮಾತ್ರ. ಇಲ್ಲ ಅಂದರೆ ಒಬ್ಬರೇ ಇದ್ದರೆ ಈ ವೆಬ್ ಸೀರೀಸ್ನ ನೋಡಿ. ಸ್ವಲ್ಪ ಅಡಲ್ಟ್ ಕಂಟೆಂಟ್ಸ್ಗಳು ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.